ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ. ರೆಸಿಪಿ ಯಾವುದಪ್ಪ ಅಂದರೆ, ಮೊನ್ನೆ ನಾನು ತಲೆ ಸಾಂಬಾರು ವೀಡಿಯೋ ಹಾಕಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನನಗೆ ವ್ಯೂಸು ಮತ್ತು ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತಂದರು. ತಲೆ ಸಾಂಬಾರನ್ನಂತೂ ನಾನು ಬೇರೆ ಥರ ಮಾಡಿದ್ದೆ. ಈಗ ಕರಿಬೇವನ್ನ ಆ್ಯಕ್ಚುಲಿ ನಾವು ಮಟನ್ ಸಾಂಬಾರಿಗೆಲ್ಲ ಯಾವುದಕ್ಕೂ ಹಾಕಲ್ಲ, ಬಟ್ ನಾನು ತಲೆ ಸಾಂಬಾರಿಗೆ ಕರಿಬೇವು ಕೂಡ ಹಾಕಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಯಾರಿಗಾದರೂ ಬೇಕು ಅನ್ನೋದಾದರೆ ನೋಡಿ, ನನ್ನ ಹಿಂದಿನ ವೀಡಿಯೋಗಳಲ್ಲಿದೆ. ಆವತ್ತು ನಾನು ಬ್ರೈನ್ ತೊಗೊಬಂದಿದ್ದೆ ಅವತ್ತೇ, ಬಟ್ ಇದು ವೀಡಿಯೋ ಮಾಡಿ ಹಾಕಿದ್ದು ಇದು ಬಂದು ತುಂಬ ದಿನ ಆದಮೇಲೆ ನಾನು ಆ ವೀಡಿಯೋನ ಇವಾಗ ಹಾಕ್ತಾಯಿದ್ದೀನಿ. ಯಾಕೆಂದರೆ ವೀಡಿಯೋ ಹಾಗೇ ಇತ್ತು, ನಾನು ಅವತ್ತು ಮಾಡ್ಕೊಂಡಿದ್ದೆ. ಅವತ್ತು ಬ್ರೈನ್ ತೊಗೊಬಂದು ಬ್ರೈನ್ ಇತ್ತು, 2 ಇತ್ತು ಅದರಲ್ಲಿ ಪೆಪ್ಪರ್ ಡ್ರೈ ಮಾಡಿದ್ದೆ. ಸೂಪರಾಗಿ ಬಂದಿತ್ತು ಪೆಪ್ಪರ್ ಡ್ರೈ ಅಂತೂ. ನಾನು ಫಸ್ಟ್ ಟೈಮು ಮಾಡಿದ್ದು. ಆ್ಯಕ್ಚುಲಿ ನಾನು ಅದು ಬ್ರೈನೆಲ್ಲ ತಿನ್ನಲ್ಲ ಯಾವಾಗ್ಲೂ, ಆದರೆ ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಸೂಪರಾಗಿ ಬಂದಿತ್ತು. ಅದಕ್ಕೆ ನಾನು ಇವತ್ತು ಅದನ್ನೇ ಒಂದು ರೆಸಿಪಿ ಮಾಡೋಣ, ಅಕಸ್ಮಾತ್ ಇಷ್ಟಪಡೋರು ಮಾಡ್ಕೋಬೋದೇನೋ ಅನ್ನೋದಕ್ಕೋಸ್ಕರ ಇವತ್ತು ಅದೇ ರೆಸಿಪಿ ಮಾಡಿದ್ದೀನಿ, ಬ್ರೈನ್ ಪೆಪ್ಪರ್ ಡ್ರೈ ಅಂತ ಹೇಳ್ಬಿಟ್ಟು. ದಯವಿಟ್ಟು ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಯಾರಾದರೂ ತಲೆ ಸಾಂಬಾರು ತಿನ್ನೋರು ಮತ್ತು ಆವಾಗ ತಲೆ ಮಟನ್ ತೊಗೊಬಂದಾಗ ಬ್ರೈನ್ ಯಾವಾಗಲೂ ಬಂದೇ ಬರುತ್ತೆ ಅದರೊಟ್ಟಿಗೆ. ಆವಾಗ ಈ ರೀತಿ ಸಪ್ರೇಟಾಗಿ 1 ಇದ್ರೂ ಮಾಡ್ಬೋದು, 2 ಇದ್ರೂ ಮಾಡ್ಬೋದು. ದಯವಿಟ್ಟು ಒಂದು ಸರಿ ಬ್ರೈನ್ನ ಈ ರೀತಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟರು, ತುಂಬಾ ಚೆನ್ನಾಗೂ ಕೂಡ ಇತ್ತು. ಬನ್ನಿ ಇವಾಗ ನಾನು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ. ಇಂಗ್ರೀಡಿಯೆಂಟ್ಸ್ ಅಂತೂ ಸಿಂಪಲ್ಲಾಗಿದೆ, ಆ ರೀತಿಯೆಲ್ಲ ಏನು ತುಂಬ ಮಸಾಲೆ ಹಾಕ್ಬಿಟ್ಟು ಮಾಡಬೇಕು ಅನ್ನೋ ಥರ ಏನಿಲ್ಲ. ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಯಾಕೋ ಸ್ವೆಟ್ ಆಗ್ತೈತೆ ಮಾತಾಡ್ಬೇಕಾದ್ರೆ, ಅದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಏನು ತುಂಬ ಬೇಕಾಗಲ್ಲ, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಸಮಯನೂ ಕೂಡ ಬೇಗ ಆಗುತ್ತೆ ಅದು. ನೀವು ದಯವಿಟ್ಟು ಟ್ರೈ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ ಎಲ್ಲ ವಾಚ್ ಮಾಡಿ, ಹಾಗೆ ಲೈಕ್ ಕೊಡಿ ಗೊತ್ತಿರೋರಾದರೆ. ಬನ್ನಿ ಇವಾಗ ರೆಸಿಪಿ ನಾನು ಏನು ಮಾಡಿದ್ದೀನಿ ಯಾವ ರೀತಿ ಅಂತ ನಿಮಗೆ ಮೊದಲಿಗೆ ತೋರಿಸ್ಕೊಡ್ತೀನಿ. ನೋಡಿ, ನೀವು ಇವಾಗ ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡ್ತೀರಿ, ಕೊನೆವರೆಗೂ ವೀಡಿಯೋ ನೋಡಿ, ಸ್ಕಿಪ್ ಮಾಡ್ಕೋಬೇಡಿ. ಈಗ ಇದಕ್ಕೆ ಮಸಾಲೆ, ಈಗ ಬನ್ನಿ ಇದಕ್ಕೆ ಮಸಾಲೆ ಸಿಂಪಲ್ಲಾಗಿದೆ ಅಂತ ಹೇಳಿದ್ನಲ್ಲ, ನಾನು ಇವಾಗ ಅದೇನೇನು ಮಸಾಲೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಇವಾಗ 1/4 ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ತೊಗೊಂಡಿರೋದು. ಅದು 1/4 ಟೇಬಲ್ ಸ್ಪೂನು. ಯಾಕೆ ಅಂದರೆ ನಾನು ಪೆಪ್ಪರು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೋದ್ರಿಂದ ಚಿಲ್ಲಿ ಪೌಡ್ರು ಟೇಸ್ಟಿಗೆ ಅಂತ ಅಷ್ಟೇ ತೊಗೋತಿರೋದು. ಅದರೊಟ್ಟಿಗೆ ಮತ್ತು ಧನಿಯಾ ಪೌಡ್ರ್ ತೊಗೊಂಡಿರೋದು. ಚಿಲ್ಲಿ ಪೌಡ್ರ್ ಏನು ತೊಗೊಂಡಿದ್ದೀನಿ ಅದೇ ಮೆಜರ್ಮೆಂಟಿಗೆ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಮತ್ತು ತುಪ್ಪ ತೊಗೊಂಡಿರೋದು, ಅದು ಅಷ್ಟೇ. ತುಪ್ಪ ಬಂದು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ನಾರ್ಮಲ್ ಟೇಬಲ್ ಸ್ಪೂನಲ್ಲಿ ತೊಗೊಂಡಿರೋದು. ಗರಂ ಮಸಾಲ ಬಂದು ಟೀ ಟೇಬಲ್ ಸ್ಪೂನಲ್ಲಿ ತೊಗೊಂಡಿರೋದು. ಅದನ್ನು ಅಷ್ಟೇ. ನಾನು ತುಂಬ ಯಾವುದನ್ನು ಜಾಸ್ತಿ ತೊಗೋತಾ ಇಲ್ಲ. ಯಾಕೆ ಅಂದರೆ ನಾನು ಹಸಿಮೆಣ್ಸಿನ್ಕಾಯಿ ಪೆಪ್ಪರು ಹಾಕೋದ್ರಿಂದ ತುಂಬ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಸ್ವಲ್ಪ 1 ಟೇಬಲ್ ಸ್ಪೂನ್ ಜಾಸ್ತಿ ತೊಗೊಂಡಿದ್ದೀನಿ. ಅದರೊಟ್ಟಿಗೆ ನೋಡಿ 3 ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿರೋದು, ಇದು ಸ್ವಲ್ಪ ಚಿಕ್ಕದಾಗೇ ಇದೆ. ಮತ್ತು ಒಗ್ಗರಣೆಗೆ ಕರಿಬೇವು ತೊಗೊಂಡಿರೋದು. ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋದು, ಯಾವುದನ್ನು ನಾನೇನು ರುಬ್ಕೊಳ್ಳೋಕೆ ತೊಗೊಳ್ಳಲ್ಲ. ಇದು ಬಂದು ಪೆಪ್ಪರು ನೋಡಿ, ಪೆಪ್ಪರ್ ಬಂದು ಆಲ್ಮೋಸ್ಟ್ ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮಸಾಲೆ ತೊಗೊಂಡಿರೋದು ಏಕೆಂದರೆ ಸಿಂಪಲ್ಲಾಗೇ ಇದೆ. ತುಂಬ ಜಾಸ್ತಿ ತೊಗೊಂಡು ಅದನ್ನೆಲ್ಲ ಮಸಾಲೆ ಥರ ಮಾಡೋದಕ್ಕಿಂತ, ಯಾಕೆಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ ತೋರಿಸ್ಬೇಕು ಅಂತ. ನೋಡಿ ಇವಾಗ ಇದು ಬಂದು ಬ್ರೈನು, ನಾನು 2 ತೊಗೊಂಡಿರೋದು. ಇದನ್ನು ಎಲ್ರಿಗೂ ಗೊತ್ತಿರುತ್ತೆ, ಕಾಮನ್ನಾಗಿ ನಾವು 2 ತಲೆ ತೊಗೊಂಡ್ರೆ 2 ಬ್ರೈನ್ ಕೊಡ್ತಾರಲ್ಲ, ಅದಕ್ಕೋಸ್ಕರ ನಾನು 2 ತಲೆ ತೊಗೊಬಂದಿರೋದ್ರಿಂದ 2 ಬ್ರೈನ್ ಬಂದಿತ್ತು. ಇದನ್ನು ನಾನು ಮೊದಲು ಅರಿಶಿನ ಮತ್ತು ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊತೀನಿ ಅಂದರೆ ಪೂರ್ತಿ ಅಲ್ಲ. ಇವಾಗ ನೀರು ಬಿಸಿಯಾಗಿದೆ, ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿ ಯಾಕೆ ನಾವು ನೀರಿಗೆ ಬೇಯಿಸ್ಕೋಬೇಕು ಅಂದರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಅದು, ಅದಕ್ಕೋಸ್ಕರ ನಾನು ಅರಿಶಿನ ಹಾಕಿ ಬೇಯಿಸ್ಕೊತೀನಿ. ಇದು ಬೇರೆಯವರೆಲ್ಲ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾನಂತೂ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಈ ರೀತಿ ಒಂದು ಸರಿ ಅಂದರೆ ಒಂದು 40 to 50% ಸ್ವಲ್ಪ ಬಿಸಿ ನೀರಲ್ಲಿ ಆ ಕಡೆ ಈ ಕಡೆ ನಾವು ತಿರುಗಿಸಿ ಅದು ಇದಾಗೋ ಥರ, ಕ್ಲೀನ್ ಆಗೋ ಥರ ಮಾಡ್ಕೊಂಡ್ರೆ ಸಾಕು. ಮತ್ತು ಈ ನೀರನ್ನ ಚೆಲ್ಲಬೇಕು. ನಾನು ಈ ನೀರನ್ನ ಚೆಲ್ಲಿದ್ದೀನಿ, ಯಾಕೆಂದರೆ ನಾನು ಈ ನೀರನ್ನ ಮತ್ತೆ ಬಳಸಿಲ್ಲ, ಅದು ಬೇಯಿಸಿರೋದು, ಅರಿಶಿನ ಹಾಕಿ ಬೇಯಿಸಿರೋದನ್ನ. ನೋಡಿ ಆಲ್ಮೋಸ್ಟ್ ಈ ರೀತಿ ಬಂದಿದೆ. ನೀರು ಕುದೀತಾ ಇದೆಯಲ್ಲ, ಕುದ್ಮೇಲೆ ಈ ರೀತಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಕಟ್ ಮಾಡ್ಕೊತೀನಿ, ತೋರಿಸ್ತೀನಿ ಕಟ್ ಮಾಡೋದು ಹೇಗೆ ಅನ್ನೋದನ್ನ. ಅದಕ್ಕೂ ಮುಂಚೆ ಇವಾಗ ನಾನು ಇದನ್ನು ಪ್ಲೇಟಿಗೆ ಫಸ್ಟ್ ಎತ್ತಿಟ್ಕೊಂಡು ತಣ್ಣಗಾದ್ಮೇಲೆ ಕಟ್ ಮಾಡ್ಕೊತೀನಿ. ಬಿಸಿಲೇ ಕಟ್ ಮಾಡೋಕೆ ಹೋದರೆ ಸ್ವಲ್ಪ ಅದು ಚಿಕ್ಕದಾಗಿ ಕಟ್ ಆಗುತ್ತೆ. ನನಗೆ ಸ್ವಲ್ಪ ಚಿಕ್ಕದಾಗಿ ಬೇಡ ಅನ್ನೋದಕ್ಕೋಸ್ಕರ ತಣ್ಣಗಾಗಲಿ ಅಂತ ಎತ್ತಿಟ್ಬಿಟ್ಟು ಇದೇ ಪಾತ್ರೆಗೆ ಇವಾಗ ನಾನು ತೊಳೆದು ಒಗ್ಗರಣೆ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ನನಗೆ ಇಷ್ಟೇ ಪಾತ್ರೆ ಸಾಕಾಯಿತು 2 ಇದು ಮಾಡೋದಕ್ಕೆ, ತುಂಬ ದೊಡ್ಡ ಪಾತ್ರೆ ಬೇಕು ಅಂತ ಏನು ಅನ್ನಿಸ್ಲಿಲ್ಲ. ಇವಾಗ ನೋಡಿ ಆಯಿಲ್ ಹಾಕಿ ಕರಿಬೇವು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ.
ರೊಟ್ಟಿಗೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಿದ್ದೀನಿ. ಇವೆರಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ. ತುಂಬಾ ಈಸಿ ಇದೆ ಮತ್ತು ತುಂಬಾ ಟೇಸ್ಟಾಗೂ ಕೂಡ ಇತ್ತು. ಫಸ್ಟ್ ವಿಡಿಯೋಯಿಂದ ಹೇಳ್ತಿದ್ದೀನಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಇದಕ್ಕೆ ಮಸಾಲೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಮತ್ತು ಗರಂ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಅದಕ್ಕೂ ಮುಂಚೆ ನೋಡಿ ನಾನು ಈ ರೀತಿ ಕಟ್ ಮಾಡಿರೋದು ಅರಿಶಿಣದಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಅರಿಶಿಣ ಕಾಣಿಸ್ತಿದೆ. ಅದು ಆಲ್ಮೋಸ್ಟ್ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಿರೋದು. ಸ್ವಲ್ಪ ದಪ್ಪದಾಗಿದ್ದರೆ ನಾವು ಮಿಕ್ಸ್ ಮಾಡ್ತಾ ಸ್ವಲ್ಪ ಸಣ್ಣಕ್ಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡಿ, ತುಂಬ ಚಿಕ್ಕದಾಗಿ ಕಟ್ ಮಾಡಿದರೆ ಅದಷ್ಟು ಟೇಸ್ಟ್ ಅನ್ನೋದಕ್ಕಿಂತ ಬಾಯಿಗೆ ಸ್ವಲ್ಪ ಸಿಗಲ್ಲ ಅನ್ನೋದಕ್ಕೋಸ್ಕರ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಆಲೂಗಡ್ಡೆನ ಈಗ ಸ್ವಲ್ಪ ಪಲ್ಯ ಮಾಡ್ಬೇಕಾದ್ರೆ ಚಿಕ್ಕದಾಗಿ ಹೇಗೆ ಕಟ್ ಮಾಡ್ಕೊತೀವಿ ಇದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕಾದ್ರೆ ತುಂಬ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಜೋರಾಗಿ ಆ ಕಡೆ ಈ ಕಡೆ ನಾವು ಮಿಕ್ಸ್ ಮಾಡಿದರೆ ಅದೆಲ್ಲ ಕಟ್ಟಾಗುತ್ತೆ. ನೀವು ಮೊಟ್ಟೆ ಥರ ಮಾಡ್ಕೋತೀನಿ ಅಂದರೂ ಬೇಕಾದ್ರೆ ಆ ರೀತಿ ಮಾಡ್ಬೋದು. ಬಟ್ ನನಗೆ ಆ ರೀತಿ ಬೇಡ, ಮೊಟ್ಟೆ ಫ್ರೈ ಥರ ಬೇಡ, ಈ ರೀತಿಯೇ ಬೇಕು ಅನ್ನೋದಕ್ಕೆ ನಿಧಾನಕ್ಕೆ ನಾನು ಸ್ವಲ್ಪ ಮಿಕ್ಸ್ ಮಾಡೋದನ್ನ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು, ಯಾಕೆಂದರೆ ಅದು ಬೇಗ ತಳ ಹಿಡಿಯುತ್ತೆ. ನೀವು ಯಾವುದೇ ಪಾತ್ರೆ ಇಟ್ಟಿದ್ರು, ಎಂಥ ಪಾತ್ರೆ ತಳ ಗಟ್ಟಿ ಇರೋ ಪಾತ್ರೆ ಇಟ್ಟಿದ್ರು ಕೂಡ ಅದು ಬೇಗ ತಳ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ನಿಧಾನಕ್ಕೆ ತಿರುಗಿಸ್ಕೊತಾ ಇರೋದು ಅದನ್ನು. ಫೈನಲಿ ಇವಾಗ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ ಲಾಸ್ಟಿಗೆ. ನನಗನ್ಸಿರೋ ಪ್ರಕಾರ ನಾನು ಏನಪ್ಪ ಇಷ್ಟೋ ಸರಿ ಹೇಳ್ತಾರಲ್ಲ, ಹೇಳಿದ್ದೇ ಹೇಳ್ತಾರೆ ಅಂತ ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಬಟ್ ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿ. ಇಲ್ಲ ನೀವು ಯಾರಾದರೂ ಟ್ರೈ ಮಾಡಿದರೆ ಹೇಳಿ ಈ ರೀತಿ ಮಾಡಿದ್ದು ಅಂತ. ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗೇನೋ ಅಷ್ಟು ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಅಂತ ಏನೋ ಅನ್ನಿಸ್ತು. ಬಟ್ ಮುಂಚೆ ಯಾರಾದರೂ ಮಾಡಿದರೆ ನೀವು ನನಗೆ ಹೇಳಿ ಈ ರೀತಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಬಟ್ ಸೂಪರಾಗಿತ್ತು. ಇದನ್ನು ಬೇಳೆ ಸಾಂಬಾರು ಇಲ್ಲ ತಿಳಿ ಸಾಂಬಾರು ಜೊತೆ ತಿಂದ್ರೂ ಸೂಪರಾಗಿರುತ್ತೆ. ಇದನ್ನು ನೀವು ಬ್ರೈನ್ ಗೀ ರೋಸ್ಟ್ ಅಂತನಾದರೂ ಮಾಡ್ಕೋಬೋದು. ಎರಡಕ್ಕೆ ಎಷ್ಟು ಕಡಿಮೆ ಆಗಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.